ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಪೂಜೆಗೂ ಕೂರಿಸ್ತಾರೆ. ನಾವ್ ಯಾಕೆ ಬಂದಿರೋದು ಮತ್ತೆ? ಮೂಲೆಯಲ್ಲಿ ನಿಂತ್ಕೊಂಡು ಆ ದಾಮಿನಿ ಅಮ್ಮಂಗೆ ಜೈ ಅನ್ನಕ್ಕ. ಅಣ್ಣ, ಇನ್ ಕೆಲವೇ ತಿಂಗಳು ಎಲೆಕ್ಷನ್ ಮುಗ್ದಾದ್ಮೇಲೆ ಆ ದಾಮಿನಿ ಮೂಲೆಯಲ್ಲಿ ನಿಂತ್ಕೊಂಡು MLA ಶಾಂತಾರಾಮ್ ಅವ್ರಿಗೆ ಜೈ ಅಂತ ಕೂಗ್ತಾಳೆ. ನಂಗಿರೋದು ಒಂದೇ ಒಂದು ಆಸೆ, ಯಾವ ಊರು ಜನರ ಮುಂದೆ ಈ ರಾಯರ ಮನೆಯವರು ಮೆರೀತಿದಾರೋ ಅದೇ ಊರು ಜನರ ಮುಂದೆ ಮುಖ ಎತ್ತಿ ಓಡಾಡಕ್ಕಾಗ್ದಿರೋವಷ್ಟು ಅವಮಾನ ಅನುಭವಿಸ್ಬೇಕು. ಒಳ್ಳೆಯವ್ರ ಥರ ನಾಟಕ ಮಾಡೋದು, ಊರ್ ಜನರ ಮುಂದೆ ರಾಯರ ಮನೆಯವ್ರ ಮುಂದೆ ಅವ್ರ ಜೇಬಿಂದಾನೇ ದುಡ್ಡು ಖರ್ಚು ಮಾಡಿ ಪೂಜೆ ನಡೆಸ್ಕೊಡೋ ಹಾಗೆ ಮೆರೀತಿದಾರಲ್ಲ ಇವರೆಲ್ಲ. ಅದೇ ಜನರ ಮುಂದೆ ಮುಖ ಎತ್ತಿ ಓಡಾಡಕ್ಕಾಗ್ದಿರೋಷ್ಟು ಅವಮಾನ ಅನುಭವಿಸಾಗಬೇಕು. ರಾಗಿಣಿ, ರಾಗಿಣಿ, ಪೂಜೆ ದಿನ ಯಾಕಮ್ಮ ಮುಖ ಸಪ್ಪಗಿಟ್ಕೊಂಡಿದ್ಯಾ? ಏನಾಯ್ತು? ಅದು ಸೀತಕ್ಕ, ನಿಮ್ಗೆ ಹೇಗೆ ಹೇಳೋದು ಗೊತ್ತಾಗ್ತಿಲ್ಲ. ನನ್ನ ಹತ್ರ ಎಂತ ಸಂಕೋಚ? ಹೇಳು ಹೇಳು. ಅದು ಬನಶಂಕರಮ್ಮನವ್ರಿಗೆ ಪ್ರಸಾದ ಮಾಡೋದಕ್ಕೇನೋ ಪದ್ಧತಿ ಇದೆಯಂತಲ್ಲ, ನಿಮಗ್ ಗೊತ್ತಾ? ಈ ಪ್ರಸಾದನ ಯಾರ್ಯಾರೋ ಮಾಡಕ್ಕಾಗಲ್ಲ. ಈ ಅಗ್ರಹಾರ ಸೊಸೆನೋ ಮಗಳೋ ಮಾಡ್ಬೇಕು. ಮುಂಚೆ ಎಲ್ಲ ನಿಮ್ಮತ್ತೆ ಶಾರದಮ್ಮ ಮಾಡ್ತಿದ್ರು, ಆದ್ರೆ ಇವಾಗ ಭಕ್ತಿನೋ ರಾಜೇಶ್ವರಿನೋ ಮಾಡ್ಬೋದು. ಯಾಕೆ ನೀನೇ ಬಂದಿದ್ಯಲ್ಲ, ನೀನು ಮಾಡ್ಬೋದು. ಯಾಕೆ ನೀನು ಗೊತ್ತಿಲ್ವಾ? ಸದ್ಯ ನಾನು ನಮ್ಮಿಂದ ಏನಾದ್ರೂ ತಪ್ಪಾಗೋಗುತ್ತೇನೋ ಅಂತ ಅನ್ಕೊಂಡೆ. ನಮ್ಮ ಅತ್ತೆನೇ ಪ್ರಸಾದ ಮಾಡಿದ್ದಾರೆ, ಒಳ್ಳೇದಾಯ್ತು. ಏನು ಶಾರದಮ್ಮ ಮಾಡಿದ್ರಾ? ನಮ್ ಚಿಕ್ಕತ್ತೆ ಕೈ ಸುಟ್ಕೊಂಡಿದಾರಲ್ಲ, ಅದಕ್ಕೆ ಅತ್ತೆನೇ ಮಾಡಿದ್ರು. ಶಾರದಮ್ಮನೂ ಅಗ್ರಹಾರ ಸೊಸೆನೇ ಅಲ್ವಾ?